ಎಲ್ಲರಿಗೂ ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ರೂಪೇಶ್ ಶೆಟ್ಟಿ, ಅದ್ವಿತಿ ಶೆಟ್ಟಿ ಜೊತೆಗೆ ರಾಜ್ ದೀಪಕ್ ಶೆಟ್ಟಿ ಅವರ ಜೈ ಸಿನಿಮಾ ರಿಲೀಸ್ ಆಗಿದೆ. ಪ್ರೇಕ್ಷಕರು ಕೂಡ ಮೆಚ್ಕೊಂಡಿರುವಂಥದ್ದು. ಅದ್ಭುತವಾಗಿ ರಾಜ್ ದೀಪಕ್ ಶೆಟ್ಟಿ ಅವರು ನಟಿಸಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆ ರಾಜ್ ದೀಪಕ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ಕಾರ ಎಲ್ರಿಗೂ. ನಾನು ಯಾವಾಗಲೂ ನಿಮ್ಮನ್ನು ನೋಡಿದಾಗ ಅನ್ಸುವಂಥದ್ದು, ತೆರೆ ಮೇಲೆ ವಿಲನ್ ಆಗಿ ಅಬ್ಬರಿಸ್ತೀರಿ, ನಿಜವಾಗ್ಲೂ ಭಯ ಆಗತ್ತೆ. ಬಟ್ ರಿಯಲ್ ಲೈಫ್ ನಲ್ಲಿ ನೀವು ಸಿಕ್ಕಾಪಟ್ಟೆ ಸ್ವೀಟ್ ಪರ್ಸನ್. ಹೇಗೆ ಜನ ಭಯ ಪಡ್ತಾರ ನಿಮ್ ಜೊತೆ ಮಾತಾಡಕ್ಕೆ? ತುಂಬಾ ಜನ ಹೇಳಿದ್ದಾರೆ. ಇವನ್ ಸೀರಿಯಲ್ ಮಾಡ್ತಾ ಇದ್ದಾಗ ಚಾನೆಲ್ ಅವರು, ಚಾನೆಲ್ ಸ್ಟಾಫ್, ಆಮೇಲೆ ಆಡಿಯನ್ಸ್ ಕೂಡ ಹೇಳ್ತಾರೆ, ನಾವು ಪ್ರೋಗ್ರಾಮ್ಸ್ಗೆಲ್ಲ ಹೋದಾಗ ನಿಮ್ಮನ್ನು ನೋಡಿದ್ರೆ, ಸ್ಕ್ರೀನ್ ಮೇಲೆ ನೋಡಿದ್ರೆ ರಿಯಲ್ ಆಗಿ ಮಾತಾಡ್ಸಕ್ಕೆ ಭಯ ಆಗುತ್ತೆ ನಿಮ್ಮನ್ನ ಅಂತ. ಗೊತ್ತಿಲ್ಲ, ಐ ಮೀನ್ ಅಲ್ಲಿ ಡೈರೆಕ್ಟರ್ ಮಾಡಿಸ್ತಾರೆ, ಆ ಥರ ಮಾಡ್ತೀನಿ. ಇಲ್ಲಿ ರಿಯಲ್ ಆಗಿ ಹೀಗೆ ಇರೋದು ನಾನು. ಸೊ ಒಂದು ಅಡ್ವಾಂಟೇಜ್ ಏನಂತಂದರೆ, ನೆಗೆಟಿವ್ ಇಂದ ಅಷ್ಟು ಪಾಸಿಟಿವ್ ಹೋಗ್ಲಿಕ್ಕೆ ಅಥವಾ ಪಾಸಿಟಿವ್ ಇಂದ ನೆಗೆಟಿವ್ ಆ ಒಂದು ವೇವ್ ಲೆಂತ್ ತುಂಬ ಜಾಸ್ತಿ ಇರುತ್ತೆ. ಸೊ ಐ ಥಿಂಕ್ ಕ್ಯಾರೆಕ್ಟರೈಸೇಷನ್ಗೆ ಅದು ತುಂಬ ಹೆಲ್ಪ್ ಆಗುತ್ತೆ ನನಗೆ. ಸರ್, ನೀವಿಷ್ಟು ಸ್ವೀಟ್ ಪರ್ಸನ್ ಅಂದರೆ ವಿಲನ್ ಆಗಿ ಅಬ್ಬರಿಸ್ಬೇಕು, ಕಲಾವಿದರು ಪಾತ್ರವನ್ನ ಮಾಡಬೇಕು, ಅದನ್ನ ನಾವು ನಿಜವಾಗ್ಲೂ ಒಪ್ತೀವಿ. ಬಟ್ ನಿಜವಾಗ್ಲೂ ಎಫೆಕ್ಟ್ ಆಗುತ್ತಾ ನಿಮಗೆ? ಅಂದರೆ ಸ್ವೀಟ್ ಆಗಿರೋವಂಥವ್ರು ವಿಲನ್ ಆಗಿ ಏನೋ ಕುತಂತ್ರಗಳನ್ನ ಮಾಡಬೇಕು, ಕಿರ್ಚಾಡಬೇಕು, ಫೈಟ್ ಮಾಡಬೇಕು, ಎಕ್ಸ್ಪ್ರೆಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಬೇಕು ವಿಲನ್ ಪಾತ್ರ ಮಾಡೋರಿಗೆ. ಅಷ್ಟು ಎನರ್ಜಿ ಇರಬೇಕು. ಎಫೆಕ್ಟ್ ಆಗುತ್ತಾ ಸರ್? ಅಂದರೆ ಸೀನ್ ಮುಗಿಸಿದಾಗ್ಲೂ ಕೂಡ? ಇಲ್ಲ, ಎಫೆಕ್ಟ್ ಅಂತಲ್ಲ. ಇನ್ಫ್ಯಾಕ್ಟ್ ರಿಯಲ್ ಲೈಫಲ್ಲಿ ಅದೇ ಥರ ಇದ್ದರೆ ಅದು ಬಹುಶಃ ಕಷ್ಟ ಆಗ್ಬೋದು ಅದನ್ನು ಮಾಡೋಕ್ಕೆ. ಅಂದರೆ ರಿಯಲ್ ಲೈಫಲ್ಲಿ ಅದನ್ನು ಮಾಡಿ ಮತ್ತೆ ಸಿನಿಮಾದಲ್ಲೂ ಇದನ್ನೇ ಮಾಡಬೇಕಂತ ನಾನು ಅದಕ್ಕೆ ತದ್ವಿರುದ್ಧ ಆಗಿರೋದಕ್ಕೆ ನನಗೇನೋ ಸುಲಭ ಅನಿಸುತ್ತೆ ಅದು. ಆ್ಯಂಡ್ ನಂದು ಎಫರ್ಟ್ ಯಾವುದಕ್ಕೆ ಹಾಕ್ತೀನಿ ಅಂದರೆ, ಡೈರೆಕ್ಟರ್ ಏನು ಕೇಳ್ತಾರೆ ಅದನ್ನು ನಾನು ಫುಲ್ಫಿಲ್ ಮಾಡಬೇಕು. ಅದಾದಮೇಲೆ ಆಡಿಯನ್ಸ್ ಅದನ್ನು ಆಕ್ಸೆಪ್ಟ್ ಮಾಡಬೇಕು. ಸೊ ಅಲ್ಲಿ ನಾನು ಡೈರೆಕ್ಟರ್ ವಿಷನ್ ಏನಿದೆ ಅದನ್ನು ಫುಲ್ಫಿಲ್ ಮಾಡಿದ್ರೆ ಈಸಿಯಾಗಿ ಆಡಿಯನ್ಸ್ ಆಕ್ಸೆಪ್ಟ್ ಮಾಡ್ತಾರೆ ಅಂತ ನನ್ನ ನಂಬಿಕೆ. ಓಕೆ. ಜೈ ಸಿನಿಮಾವನ್ನ ನಾನಂತೂ ನೋಡಿದೆ. ವಿಶ್ವನಾಥ್ ಎನ್ನುವಂತಹ MLA ಪಾತ್ರವನ್ನ ನಿಭಾಯಿಸಿರುವಂತದ್ದು ತುಂಬಾ ಚೆನ್ನಾಗಿ ಮಾಡಿದೀರಾ ಸರ್. ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ನಾನು ರೂಪೇಶ್ ಶೆಟ್ಟಿ ಅವ್ರ ಹತ್ರ ಹೇಳ್ತಾ ಇದ್ದೆ, ಕನ್ನಡದ ಸ್ಮಾರ್ಟ್ ಹ್ಯಾಂಡ್ಸಮ್ ವಿಲನ್ ಅಂತ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತು ಸರ್? ವೆರಿ ನೈಸ್. ಯಾಕೆಂದರೆ ತುಂಬ ಖುಷಿ ಕೊಡ್ತಾ ಇದೆ ಈ ಸಿನಿಮಾ, ಈ ಪಾತ್ರ. ಇನ್ಫ್ಯಾಕ್ಟ್ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ MLA ಕ್ಯಾರೆಕ್ಟರಿಂದ, ಟೈಗರಿಂದ. ಸೊ ಅದಾದ ನಂತರ ಇಸ್ಮಾರ್ಟ್ ಶಂಕರ್ ಆಯಿತು, ಅದರಲ್ಲೂ ನಾನು ಪೊಲಿಟಿಷಿಯನ್. ಆಮೇಲೆ ಇನ್ನೊಂದು ಸಿನಿಮಾ ಮಾಡಿದೆ MLA ಕ್ಯಾರೆಕ್ಟರ್. ಸೊ ಮತ್ತೆ MLA ಕ್ಯಾರೆಕ್ಟರ್ ಅಂತ ಹೇಳಿದಾಗ ನನಗೊಂದು ಸ್ವಲ್ಪ ಅಯ್ಯೋ ಯಾಕಿದು MLAಗೆ ಕರಿತಾ ಇದ್ರಲ್ಲ, ಬ್ರ್ಯಾಂಡ್ ಆಗಿಬಿಡ್ತೀನಿ ನಾನು MLAಗೆ, ಟಿಕೆಟ್ ಕೊಟ್ಬಿಟ್ರೆ ಕಷ್ಟ ನನಗೆ ಅಂತ. ಬಟ್ ಸ್ಟೋರಿ ಮತ್ತು ಈ ಪಾತ್ರನ ಕೇಳಿದಾಗ ನನಗೆ ಇದರಲ್ಲಿ ಏನೋ ಒಂದು ಡಿಫ್ರೆಂಟ್ ಇದೆ. ಆಮೇಲೆ ಸಮಾಜಕ್ಕೆ ಒಂದು ಮೆಸೇಜ್ ಇದೆ. ಆ್ಯಂಡ್ ತುಳು ಸಿನಿಮಾ ಅಂದಾಗ ಕಾಮಿಡಿ ಅಂತಾರೆ, ಇದರಲ್ಲಿ ಕಾಮಿಡಿ ಇದೆ, ಬಟ್ ಓನ್ಲಿ ಕಾಮಿಡಿ ಇಲ್ಲ, ತುಂಬ ಇಮೋಷನ್ಸ್ ಇದೆ ಇದರಲ್ಲಿ, ಮದರ್ ಸನ್ ಸೆಂಟಿಮೆಂಟ್ಸ್ ಇದೆ. ಆ್ಯಂಡ್ ಮೇಜರ್ಲಿ ಇದರಲ್ಲಿ ಸುನಿಲ್ ಶೆಟ್ಟಿ ಇದ್ದಾರೆ ಅಂತ ಹೇಳಿದಾಗ ಮತ್ತೆ ನನಗೆ ಯೋಚನೆ ಮಾಡೋಕ್ಕೆ ಏನು ಇರಲಿಲ್ಲ ಅಲ್ಲಿ. ಅಂದರೆ ಅವರು ಮಾಡ್ತಾರೆ, ಒಪ್ಕೊಂಡಿದ್ದಾರೆ ಅಂದಮೇಲೆ ನಾನು ಯೋಚನೆ ಮಾಡಬೇಕಾಗಿಲ್ಲ. ಸೊ ಇವಾಗ ಅದು ಸಿನಿಮಾ ಮಾಡಿ, ಈ ಪಾತ್ರ ಮಾಡಿ, ಆಡಿಯನ್ಸ್ ರಿಯಾಕ್ಷನ್ ನೋಡುವಾಗ ಕೆಲವರಂತೂ ಬಂದು ನಿಮ್ಮನ್ನು ಸಾಯಿಸ್ಬಿಡ್ಬೇಕು ಅನ್ನಿಸ್ತಾ ಇತ್ತು ನನಗೆ ಅಂತಾರೆ, ನಿಮ್ಮನ್ನು ಹೊಡಿಬೇಕು, ಏನ್ರಿ ನೀವು ಹಿಂಗೆ ಅಂತ. ಅಂದರೆ ಅವರು ಸ್ಮೈಲಲ್ಲಿ ಹೇಳ್ತಾ ಇಲ್ಲ, ಅವರು ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ. ಫಸ್ಟ್ ಇಬ್ಬರು ಬಂದು ಹೇಳಿದಾಗ ನನಗೆ ಭಯ ಆಯಿತು. ಬಟ್ ಆಮೇಲೆ ನೋಡಿದಾಗ, ಯೋಚನೆ ಮಾಡಿದಾಗ ನಾನೆಲ್ಲೋ ಆ ಪಾತ್ರದ ಮುಖಾಂತರ ಕನೆಕ್ಟ್ ಆಗಿದ್ದೀನಿ, ಆ ಪಾತ್ರ ಜನರಿಗೆ ಟಚ್ ಆಗಿದೆ. ಸೊ ನಾನು ಅಂದರೆ ಮಾಡಿರೋ ಕೆಲಸ ಅವ್ರಿಗೆ ಇಷ್ಟ ಆಗಿದೆ, ಅದಕ್ಕೆ ಆ ಥರ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತು. ಬಹುಶಃ ಇದನ್ನು ನಾನು ಅದೇ MLA ಅಂತ ನಾನು ಮಾಡದೆ ಹೋಗಿದ್ದಿದ್ರೆ ಎಲ್ಲೋ, ಅಂದರೆ ಸಿನಿಮಾ ನೋಡಿ, ಆ ಪಾತ್ರ ನೋಡಿದ್ಮೇಲೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾ ಇದ್ದೆ ನಾನು. ಸೊ ಅಷ್ಟು ಸಂತೋಷ ಕೊಟ್ಟಿದೆ. ಅಂದರೆ ತುಂಬ ಕಮ್ಮಿ ಪಾತ್ರಗಳು ಈ ಥರ ಖುಷಿ ಕೊಡೋದು ಮಾಡಿ ಸ್ಕ್ರೀನ್ ಮೇಲೆ. ಸೊ ಅದರಲ್ಲಿ ಒಂದು ಈ ಪಾತ್ರ ಅಂತ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಟು ರೂಪೇಶ್ ಫಾರ್ ದ್ಯಾಟ್, ಬಿಕಾಸ್ ಎಲ್ಲ ಡಿಸೈನಿಂಗ್ ಅವ್ರದ್ದೇ ಇದ್ರು, ಪಾತ್ರ ಆಗಲಿ. ಆಮೇಲೆ ನಮ್ಮ ಡೈಲಾಗ್ ರೈಟರ್ ಪ್ರಸನ್ನ ಶೆಟ್ಟರು ಅದ್ಭುತವಾಗಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಡೈಲಾಗ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.